ಮಕ್ಕಳಲ್ಲಿ ಬೆನ್ನು ನೋವು ಬರೋದಕ್ಕೆ ಅಲ್ಲ, ಮಕ್ಕಳಲ್ಲಿ ಕೂಡ ನಾನು ಹೇಳಿದಾಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಆಮೇಲೆ ನೀವು ಸ್ಕೂಲ್ ಬ್ಯಾಗ್ ಜಾಸ್ತಿ ಹಾಕೊಂಡ್ರೆ ಬರ್ಬಹುದು, ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಟೆಂಪರರಿ. ಈ ಜಾಸ್ತಿ ಗ್ರೋತ್ ಆಗುವಂತದ್ದು ಹೈಟ್ ಆಗ್ಬಿಡ್ತಾರೆ, ಸಡನ್ ಆಗಿ ಎತ್ತರ ಆಗ್ಬಿಡ್ತಾರೆ. ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್. ಬೆಂಗಳೂರು ಅಂತ ಸಿಟಿ ಅಂದ್ರೆ ಆಫೀಸ್ಗಳಿಗೆ ಹೋಗ್ತಾರೆ. ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅವ್ರಿಗೆ? ಈ ವರ್ಕರ್ ಕ್ಲಾಸ್ ಅವ್ರು ಬೆಳಗಿಂದ ಸಾಯಂಕಾಲದವರೆಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಕೆಲವೊಮ್ಮೆ ಅದು ಎಕ್ಸೆಸ್ ಕೂಡ ಆಗೋದಿರುತ್ತದೆ. ಬೆನ್ನು ಮೂಳೆಗೆ ಅಥವಾ ಯಾವುದೋ ಮೂಳೆ ಹೊಡ್ತಾ ಬಿದ್ದಿರುತ್ತೆ. ಮುಂದಿನ ದಿನಗಳಲ್ಲಿ ಏಜ್ ಆಗ್ತಾ 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 ಏನಾದ್ರೂ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಈ ದೊಡ್ಡವರಲ್ಲಿ ಒಂದು ಮೀಡಿಯಂ ಏಜ್ ಆದವರಲ್ಲಿ ಬೆನ್ನು ಕಾಣಿಸೋದು ಸಹಜ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಬೆನ್ನು ಕಾಣಿಸುತ್ತಲ್ವಾ, ಅದಕ್ಕೆ ಕಾರಣ ಅಂದ್ರೆ ಅವ್ರು ಸ್ಕೂಲ್ಗಳಿಗೆ ಹೋಗ್ತಾರೆ ಅಥವಾ ಶಾಲಾ ಬ್ಯಾಗ್ಗಳು ವೆಯ್ಟ್ ಆಗಿರ್ಬೋದು. ಇವಾಗೆಲ್ಲ ಗೊತ್ತೇ ಇದೆ, ಎಷ್ಟೊಂದು ಬುಕ್ಸ್ಗಳೆಲ್ಲ ತಗೊಂಡು ಹೋಗ್ತಾರೆ. ಸೊ ಆ ತರ ಮಕ್ಕಳಲ್ಲಿ ಬೆನ್ನು ನೋವು ಬರೋದಿಕ್ಕೆ ನಿಮ್ಮ ಒಂದು ಸೈನ್ಸ್ ಪ್ರಕಾರ ಏನ್ ಕಾರಣ ಇರ್ಬೋದು? ಅಲ್ಲ, ಮಕ್ಕಳಲ್ಲಿ ಕೂಡ ನಾನು ಹೇಳಿದಾಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಮಿನ ಕಮ್ಮಿ ಇದ್ರೆ, ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಅವರಿಗೆ ಪೇಯ್ನು ಬರ್ಬೋದು. ಆಮೇಲೆ ನೀವು ಸ್ಕೂಲ್ ಬ್ಯಾಗ್ ಜಾಸ್ತಿ ಹಾಕೊಂಡ್ರೆ ಪೇಯ್ನ್ ಬರ್ಬೋದು, ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಟೆಂಪರರಿ. ಪರ್ಮನೆಂಟ್ ಆಗಿ ಅದರಿಂದಾಗಿ ಒಂದು ಪೇಯ್ನ್ ಬರುವಂತ ಚಾನ್ಸಸ್ ಇಲ್ಲ. ಇನ್ನು ಮಕ್ಕಳಲ್ಲಿ ಕೆಲವೊಮ್ಮೆ ಬೆಳವಣಿಗೆಯಲ್ಲಿ ಡಿಫೆಕ್ಟ್ ಆದ್ರೆ, ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ, ಸ್ಕೋಲಿಯೋಸಿಸ್, ಕೈಫೋಸಿಸ್, ಬೆಳವಣಿಗೆ ಬೆನ್ನು ಹುರಿಯ ಬೆಳವಣಿಗೆಯಲ್ಲಿ ಹೆಚ್ಚು ಕಡಿಮೆ ಆದಾಗ, ಸೊ ಸಾಧಾರಣವಾಗಿ ಈ ಜಾಸ್ತಿ ಗ್ರೋತ್ ಆಗುವಂತದ್ದು ಒಂದು 12ರಿಂದ ಅಥವಾ ಒಂದು 11ರಿಂದ ಒಂದು 15-16 ವರ್ಷದವರೆಗೆ ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ಒಂದು ಸಡನ್ಲಿ 10 ವರ್ಷದವರೆಗೆ ಸುಮಾರು ಚಿಕ್ಕ ಮಕ್ಕಳ ಹಂಗೆ ಇರ್ತಾರೆ. ಸೊ 10 ವರ್ಷ 11 ವರ್ಷದಿಂದ 16 ವರ್ಷ ಸಡನ್ ಆಗಿ ಹೈಟ್ ಆಗ್ಬಿಡ್ತಾರೆ, ಸಡನ್ ಆಗಿ ಎತ್ತರ ಆಗ್ಬಿಡ್ತಾರೆ. ಸೊ ಇದು ಆ ಗ್ರೋತ್ ಸ್ಪರ್ಟ್ ಟೈಮಿನಲ್ಲಿ ಈ ಬೆಳವಣಿಗೆಯಲ್ಲಿ, ಮೂಳೆಯ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆದ್ರೆ, ಉದಾಹರಣೆಗೆ ಈಗ ಬೆಳವಣಿಗೆ ಆಗುವಾಗ ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಒಂದೇ ತರ ಬೆಳವಣಿಗೆ ಆದ್ರೆ ಸಾಧಾರಣ ಬೆಳವಣಿಗೆ ಆಗ್ತದೆ, ನಾರ್ಮಲ್ ಬೆಳವಣಿಗೆ ಆಗ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಒಂದ್ ಸೈಡು ಬೆಳವಣಿಗೆ ಜಾಸ್ತಿ ಆಗ್ತದೆ, ಇನ್ನೊಂದ್ ಸೈಡ್ ಬೆಳವಣಿಗೆ ಕಡಿಮೆ ಆಗ್ತದೆ. ಆವಾಗ ಮೂಳೆ ಒಂದ್ ಕಡೆ ಬಾಗ್ತದೆ. ಅದೇ ಮುಂದ್ಗಡೆ ಬೆಳವಣಿಗೆ ಕಮ್ಮಿ ಆಗಿ ಹಿಂದ್ಗಳಿಗೆ ಬೆಳವಣಿಗೆ ಜಾರಿ ಆದ್ರೆ ಮುಂದ್ಗಡೆ ಬಗ್ತದೆ. ಅದಕ್ಕೆ ಕೈಫೋಸಿಸ್ ಅಂತ ಹೇಳ್ತೀವಿ. ಈ ಸೈಡ್ ಬೆಟ್ಟಿದ್ರೆ ಅದಕ್ಕೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೆಳವಣಿಗೆ, ಡೆವಲಪ್ಮೆಂಟಲ್ ಸ್ಕೋಲಿಯೋಸಿಸ್ ಏನಿದೆ, ಅದು ಸಾಧಾರಣವಾಗಿ ಒಂದು 11ರಿಂದ 16-17 ವರ್ಷದ ಮಧ್ಯದಲ್ಲಿ ನಾವು ಜಾಸ್ತಿ ಕಾಣ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆದಷ್ಟು ಬೇಗ ನಾವು ಅದನ್ನ ಮೂಳೆನ ಸ್ಟ್ರೈಟ್ ಮಾಡಿದ್ರೆ ಮುಂದಾಗುವಂತ ಪ್ರಾಬ್ಲಮ್ಗಳನ್ನ ನಾವು ತಡೆಗಟ್ಟಬಹುದು. ಸೊ ಆಮೇಲೆ ಇನ್ನು ಕೆಲವು ಮಕ್ಕಳಿಗೆ ಕಂಜನೈಟಲ್ ಪ್ರಾಬ್ಲಮ್ ಇರ್ತದೆ, ಕಂಜನೈಟಲ್ ಸ್ಕೋಲಿಯೋಸಿಸ್ ಅಂತ. ಕಂಜನೈಟ್ ಅಂದ್ರೆ ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್, ಕಂಜನೈಟಲ್. ಸೊ ಸ್ಟಾರ್ಟ್ ಫ್ರಮ್ ಬರ್ತ್ ಇಂದ ಸ್ಟಾರ್ಟ್ ಆಗುವಂತದ್ದು. ಅಲ್ಲಿ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಈ ಗರ್ಭಾವಸ್ಥೆಯಲ್ಲಿರುವಾಗಲೇ ಈ ಮೂಳೆಗಳು ಸಪರೇಟ್ ಆಗಿರೋದಿಲ್ಲ, ಒಂದಕ್ಕೊಂದು ಜಾಯಿಂಟ್ ಆಗ್ತದೆ, ಅಥವಾ ಒಂದ್ ಕಡೆ ಮಾತ್ರ ಮೂಳೆ ಬೆಳೀತದೆ, ಇನ್ನೊಂದ್ ಕಡೆ ಮೂಳೆ ಬೆಳೆಯುವುದಿಲ್ಲ. ಈ ತರ ವ್ಯತ್ಯಾಸಗಳಾಗೋದ್ರಿಂದ ಕಂಜನೈಟಲ್ ಸ್ಕೋಲಿಯೋಸಿಸ್ ಅಥವಾ ಕಂಜನೈಟಲ್ ಕೈಫೋಸಿಸ್ ಆ ತರ ಪ್ರಾಬ್ಲಮ್ಗಳು ಇದಾಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಒಳಗಡೆ ನರ್ವ್ ಸ್ಟ್ರಕ್ಚರ್ ನಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗುವಂತದ್ದು, ನರ್ವ್ ಸ್ಟ್ರಕ್ಚರ್ ಸರಿಯಾಗಿ ಫಾರ್ಮ್ ಆಗದೆ ಇರುವಂತದ್ದು, ಅಥವಾ ಅದರಲ್ಲಿ ಒಂದು ಇದು ಬರುವಂತದ್ದು, ಒಂದು ಸಿಸ್ಟಿಕ್ ಕ್ಯಾವಿಟಿ ತರ ಬರುವಂತದ್ದು, ಈ ತರದ್ದೆಲ್ಲ ಸಮಸ್ಯೆಗಳು ಆಗ್ತವೆ. ಬಟ್ ಇಟ್ ಈಸ್ ರೇರ್, ನಾಟ್ ವೆರಿ ಕಾಮನ್, ಬಟ್ ಆ ತರದ್ದು ಪ್ರಾಬ್ಲಮ್ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಕಾರಣಗಳಿಂದ ಮಕ್ಕಳಲ್ಲಿ ನಾವು ಬ್ಯಾಕ್ ಪೇನ್ ಅನ್ನ ಕಾಣಬಹುದು. ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರೆ ಅವ್ರಿಗೆ, ಯಾವ ರೀತಿ ಇದ್ರೆ ಅವ್ರಿಗೆ ಬೆನ್ನು ನೋವು ಬರದೇ ಇರೋ ತರ ತಡಿಬಹುದು? ಅಲ್ಲ, ನಾರ್ಮಲ್ ಆಗಿ ಆಕ್ಟಿವಿಟಿ ಮಾಡಬೇಕು, ಮಸಲ್ಸ್ ಬಿಲ್ಡಪ್ ಮಾಡಬೇಕು, ಕ್ಯಾಲ್ಸಿಯಂ ಇಂಪ್ರೂವ್ಮೆಂಟ್ ಮಾಡಬೇಕು, ಇದೆಲ್ಲ ಎಲ್ರಿಗೂ ಜನರಲ್ ಆಗಿ ಇರುತ್ತೆ. ಸೊ ನಾನು ಈಗ ಹೇಳಿದಂತ ಕಾರಣಗಳೇನಿದಾವೆ, ಸ್ಕೋಲಿಯೋಸಿಸ್ ಇರ್ಬೋದು, ಕಂಜನೈಟಲ್ಲು, ಡೆವಲಪ್ಮೆಂಟಲ್ಲು, ಈ ರೀತಿ ಪ್ರಾಬ್ಲಮ್ ಅವುಗಳಿಗೆ ಜಾಸ್ತಿ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಂತು ಅಂದ್ರೆ ಅದನ್ನ ನಾವು ಸಾಲ್ವ್ ಮಾಡ್ಬೇಕು, ಅದನ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕು. ಅದು ಎಕ್ಸಸೈಸ್ಗಳಿಂದ ಮಾಡಬಹುದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಅಥವಾ ಅದಾಗ್ಲಿಲ್ಲ, ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಮಾಡಿಬಿಟ್ಟು ಅದನ್ನ ಸರಿ ಮಾಡ್ಬೇಕು. ಓಕೆ. ಈಗ ಬೆಂಗಳೂರು ಅಂತ ಸಿಟಿ ಅಂದ್ರೆ ಆಫೀಸ್ಗಳಿಗೆ ಹೋಗ್ತಾರೆ, ಕೆಲಸಕ್ಕೆ ಅಂತ ಹೋಗ್ಲೇಬೇಕು, ಮನೇಲಿ ಕುತ್ಕೊಂಡ್ರೆ ಜೀವನ ನಡೆಯಲ್ಲ. ಸೊ ಆಫೀಸ್ಗಳಲ್ಲಿ ಅವರು ಬೆನ್ನು ನೋವನ್ನ ಫೇಸ್ ಮಾಡುವಂತಹ ಕೆಲಸಗಳು ಅಥವಾ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅವ್ರಿಗೆ?
ಈಗ ಆಫೀಸ್ನಲ್ಲಿ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹ್ಮ್. ಇವತ್ತಿನ ಜನಗಳೆಲ್ಲ ಸೆಡೆಂಟ್ರಿ. ಮೊದಲೆಲ್ಲ ಆಗಲ್ಲ. ಮೊದಲೆಲ್ಲ ಕೆಲಸ ಮೊದಲು ಈಗಲೂ ಕೂಡ ಹ್ಮ್. ಲೇಬರ್ ಕ್ಲಾಸ್ ಏನಿದ್ದಾರೆ, ಈ ವರ್ಕರ್ ಕ್ಲಾಸ್ ಹ್ಮ್. ಏನಿದ್ದಾರೆ, ಹ್ಮ್. ಅವರು ಬೆಳಗಿಂದ ಸಾಯಂಕಾಲದವರೆಗೆ ಹ್ಮ್. ಕೆಲಸ ಮಾಡ್ತಾ ಹ್ಮ್. ಇರ್ತಾರೆ. ಹ್ಮ್. ಮಾಂಸಖಂಡಗಳಿಗೆ ಅವ್ರ ತಲೆಯಲ್ಲಿ ಅದು ಮಾಂಸಖಂಡಗಳಿಗೆ ಎಕ್ಸರ್ಸೈಸ್ ಕೊಡ್ತೀನಿ ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಹ್ಮ್. ಮಾಂಸಖಂಡಗಳಿಗೆ ಎಕ್ಸರ್ಸೈಸ್ ಆಗ್ತಾ ಇರ್ತದೆ. ಹ್ಮ್. ಸೊ ಎಲ್ಲ ಮಾಂಸಖಂಡಗಳು ಕರೆಕ್ಟ್ ಆಗಿ ಡೆವಲಪ್ ಆಗ್ತವೆ. ಹ್ಮ್. ಸೊ ಆದ್ರೆ ಕೆಲವೊಮ್ಮೆ ಅದು ಎಕ್ಸೆಸ್ ಕೂಡ ಆಗೋದಿರುತ್ತದೆ. ಎಕ್ಸೆಸ್ ಆಗಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಇವತ್ತು ಹೆಚ್ಚಿನ ಮಂದಿ ಈ ಮ್ಯಾನ್ಯುಯಲ್ ಲೇಬರ್ ಮಾಡ್ತಾ ಇಲ್ಲ. ಹ್ಮ್. ಹ್ಮ್. ಸೆಡೆಂಟ್ರಿ ಲೈಫ್ ಸ್ಟೈಲ್. ಆಫೀಸಿಗೆ ಹೋಗು, ಕೂತ್ಕೊಳ್ಳು, ಬೆಳಗಿನ ಸಾಯಂಕಾಲದವರೆಗೆ ಕೂತ್ಕೊಳ್ಳು, ಕಂಪ್ಯೂಟರ್ ನೋಡು, ಒಂದೇ ಪೊಸಿಷನ್ ನೋಡ್ತಾ ಇರು, ಮನೆಗೆ ಬಾ. ಹ್ಮ್. ಸೊ ಈ ತರ ಈ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಪ್ರಾಬ್ಲಮ್ಗಳು ಡೆಫಿನೆಟ್ ಆಗಿ ಆಗ್ತದೆ. ಯಾಕಂದ್ರೆ ಮಾಂಸಖಂಡಗಳು ಹ್ಮ್. ಅದಕ್ಕೆ ಸರಿಯಾಗಿ ಎಕ್ಸರ್ಸೈಸ್ ಮಾಡೋದಿಲ್ಲ ಅಂದ್ರೆ, ಹ್ಮ್. ಅವುಗಳಿಗೆ ಸ್ಟ್ರೆಂತ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವು ನಿಧಾನವಾಗಿ ವೀಕ್ ಆಗ್ಬಿಡ್ತವೆ. ಹ್ಮ್. ಸೊ ಅದರಿಂದ ಬ್ಯಾಕ್ ಪೈನ್ ಶುರು ಆಗ್ಬೋದು. ಹ್ಮ್. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಿದ್ರೆ ಮೊದಲು ಸಾಯಂಕಾಲ ಮನೆಗೆ ಬಂದ ಮೇಲೆ ಸ್ವಲ್ಪ ರೀತಿಯ ವ್ಯಾಯಾಮಗಳನ್ನು ಮಾಡ್ಬೇಕಾಗತ್ತೆ. ಹ್ಮ್. ಹ್ಮ್. ಎಲ್ಲ ಮಾಂಸಖಂಡಗಳಿಗೆ ಹ್ಮ್. ವಾಕಿಂಗ್ ಮಾಡೋದಿರ್ಬೋದು, ಅಥವಾ ಬೆನ್ನಿಗೆ ಬೇಕಾದಂತ ಎಕ್ಸರ್ಸೈಸ್ಗಳು ಮಾಡೋದಿರ್ಬೋದು, ಹ್ಮ್. ಸ್ವಿಮ್ಮಿಂಗ್ ಮಾಡೋದಿರ್ಬೋದು, ಹ್ಮ್. ಈ ತರ ಎಕ್ಸರ್ಸೈಸ್ಗಳನ್ನ ಮಾಡಿ ಹ್ಮ್. ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು. Okay. ಆಮೇಲೆ ಹ್ಮ್. ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಹ್ಮ್. 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 ಇಡೀ ದಿವಸ, ಎಸ್ಪೆಷಲಿ ಬೆನ್ನು ಇರುವವರು ಹ್ಮ್. ಅಥವಾ ಬೆನ್ನು ಇಲ್ದಿದ್ದವರು ಕೂಡ ಇಡೀ ದಿವಸ ಒಂದೇ ಪೊಸಿಷನ್ ಕೂತ್ಕೊಳ್ಳೋದಕ್ಕಿಂತ ಹ್ಮ್. ಹ್ಮ್. ಒಂದು ಗಂಟೆಗೊಂದ್ಸರಿ ಹ್ಮ್. ಅಥವಾ ಒಂದು ಅರ್ಧ ಮುಕ್ಕಾಲು ಗಂಟೆಗೊಂದ್ಸರಿ ಹ್ಮ್. ಸ್ವಲ್ಪ ಒಂದು 5 ಮಿನಿಟ್ ರೆಸ್ಟ್ ಕೊಟ್ಟು ಮಾಂಸಖಂಡಗಳಿಗೆ ಪಾಳಿ ಬದಲಾಯಿಸಬೇಕು. ಹ್ಮ್. ಈಗ ಉದಾಹರಣೆಗೆ ನಾನು ಹಿಂಗೆ ಕೂತ್ಕೊಂಡು ಬೆಳಗಿನ ಸಾಯಂಕಾಲದವರೆಗೆ ಇರ್ತೇನೆ ಅಂತ ಹೇಳಿದ್ರೆ, ಹ್ಮ್. ನನ್ನ ದೇಹದಲ್ಲಿರುವ ಒಂದಷ್ಟು ಮಾಂಸಖಂಡಗಳು ಹ್ಮ್. ನನ್ನ ಬಾಡಿಯನ್ನ, ನನ್ನ ಸ್ಪೈನ್ ಅನ್ನ ನೆಟ್ಟಿಗೆ ಇಟ್ಕೊಳ್ಳಿಕ್ಕೆ ಹ್ಮ್. ಕೆಲಸ ಮಾಡ್ತಾ ಇರ್ತವೆ. ಹ್ಮ್. ಹ್ಮ್. ಅವುಗಳು ಕಷ್ಟಪಡ್ತಾ ಹಿಂಗೆ ಇರ್ತವೆ. ಮಾಡಿ ಹ್ಮ್. ಇಟ್ಕೊಂಡಿರ್ತಾರೆ. ನಾನು ಒಂದೇ ಪೊಸಿಷನ್ ಅಲ್ಲಿ ಇದ್ದಾಗ ಅದೇ ಮಸಲ್ಸ್ಗಳು ಹಂಗೆ ಕೂತ್ಕೊಂಡಿರ್ತವೆ. ಅವುಗಳಿಗೆ ಪಾಳಿ ಬದಲಾಯಿಸಬೇಕು. ಹ್ಮ್. ನೀವು ಅದನ್ನ ಪೊಸಿಷನ್ ಚೇಂಜ್ ಮಾಡಿ, ಹ್ಮ್. ಸ್ವಲ್ಪ ಹೊತ್ತು ಹಿಂಗ್ ಹ್ಮ್. ಮಾಡಿ, ಒಂದು 5 ಮಿನಿಟ್ ಎದ್ದು ಹೋಗಿ ಆ ಕಡೆ ಹೋಗಿ ಈ ಕಡೆ ಕೂತ್ಕೊಂಡ್ರೆ, ಹ್ಮ್. ಇನ್ನೊಂದ್ಸಲ ಇದು ಮಾಡುವಾಗ ಅವುಗಳಿಗೆ ಒಂದಷ್ಟು ರೆಸ್ಟ್ ಸಿಕ್ಕಿರುತ್ತೆ. ಹ್ಮ್. ಹ್ಮ್. ಅವುಗಳಿಗೆ ಅದನ್ನ ಹಿಡ್ಕೊಳ್ಳಿಕ್ಕೆ ತಾಕತ್ ಬರ್ತದೆ. ಹ್ಮ್. 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 ಅದನ್ನ ಬಿಟ್ಕೊಂಡು ನಾನು ಬೆಳಗಿನ ಸಾಯಂಕಾಲ ಹಿಂಗೇ ಇಟ್ಕೊಂಡು ಕಂಪ್ಯೂಟರ್ನ ಹಿಂಗೇ ನೋಡ್ಕೊಂಡು ಕೂತ್ಕೊಂಡ್ರೆ, ಹ್ಮ್. ಅದೇ ಮಾಂಸಖಂಡಗಳು ಬೆಳಗಿನ ಸಾಯಂಕಾಲ ಕೆಲಸ ಮಾಡಿ ಹ್ಮ್. ಸುಸ್ತಾಗಿ ಹೋಗಿ ಅವುಗಳಿಗೆ ನಮ್ಮ ಹತ್ರ ಆಗೋದಿಲ್ಲಪ್ಪ ಅಂತ ಕೈ ಚೆಲ್ಬಿಡ್ತವೆ. ಆವಾಗ ಅದ್ರ ಎಫೆಕ್ಟ್ ಎಲ್ಲಿ ಬರುತ್ತೆ? ಡಿಸ್ಕಿನ ಮೇಲೆ ಬರುತ್ತದೆ, ಮೂಳೆ ಮೇಲೆ ಬರುತ್ತೆ. ಸೊ ಬೇರೆ ಬೇರೆ ಪ್ರಾಬ್ಲಮ್ಗಳು ಶುರು ಆಗ್ತದೆ. ಹಾಗಾಗಿ ಅಟ್ಲೀಸ್ಟ್ ಒನ್ಸ್ ಇನ್ ಎ ಅವರ್ ಒಂದು 5 ಮಿನಿಟು 10 ಮಿನಿಟು ಹ್ಮ್. ಸ್ವಲ್ಪ ರೆಸ್ಟ್ ಕೊಟ್ಟು ಹ್ಮ್. ಸ್ವಲ್ಪ ಹ್ಮ್. ಓಡಾಟ ಮಾಡಿ ಆ ಕಡೆ ಇದು ಮಾಡಿ ಮತ್ತೆ ಹ್ಮ್. ಪುನಃ ಬಂದು ಕೂತ್ಕೊಳ್ಳುವಂಥದ್ದು. Okay. ಆಮೇಲೆ ಎಸ್ಪೆಷಲಿ ಕಂಪ್ಯೂಟರ್ ನೋಡುವವರು ಕುತ್ತಿಗೆಯ ಮಸಲ್ಸ್ಗಳನ್ನ ಹ್ಮ್. ಹ್ಮ್. ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಹ್ಮ್. ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು. ಇದನ್ನ ಮಾಡ್ಕೊಂಡಿದ್ರೆ ಹ್ಮ್. 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 ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬಹುದು. ಆಕ್ಸಿಡೆಂಟ್ ಆಗಿರುತ್ತೆ, ಬೆನ್ನು ಮೂಳೆಗೆ ಅಥವಾ ಯಾವ್ದೋ ಮೂಳೆಗೆ ಹೊಡೆತ ಬಿದ್ದಿರುತ್ತೆ ಅನ್ಕೊಳ್ಳಿ. ಈಗ ಸ್ವಲ್ಪ ದಿನದ ಮಟ್ಟಿಗೂ ಏನೋ ಪೇನ್ ಕಡಿಮೆ ಆಗೋ ತರ ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದರಿಂದ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಆ ತರ ಟ್ರೀಟ್ಮೆಂಟ್ ಕೊಡೋದ್ರಿಂದ, ಅಥವಾ ಮುಂದಿನ ದಿನಗಳಲ್ಲಿ ಏಜ್ ಆಗ್ತಾ 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 ಏನಾದ್ರೂ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತಾ? ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ವಾಸಿ ಆಗತ್ತೆ. ಹ್ಮ್. ಹ್ಮ್. ಸೊ ಕೆಲವೊಮ್ಮೆ ಬೆನ್ನು ಮೂಳೆ ಮುರಿದಿರುತ್ತೆ ಅಂತ ಹ್ಮ್. ಇಟ್ಕೊಳ್ಳಿ. ಹ್ಮ್. ಮುರಿದು ಸ್ವಲ್ಪ ಜಾಸ್ತಿ ಕಂಪ್ರೆಸ್ ಹ್ಮ್. ಆಗಿರುತ್ತೆ. ಮೋರ್ ದೆನ್ 50% ಕಂಪ್ರೆಷನ್. ಹ್ಮ್. ಸ್ಪೈನಲ್ ಕಾರ್ಡ್ ಅಲ್ಲಿ ನಾವು ಕಂಪ್ರೆಷನ್ ಲೆಕ್ಕ ಹ್ಮ್. ಹಾಕ್ತೇವೆ. ಹ್ಮ್. ಸೊ ಎಷ್ಟು ಕಂಪ್ರೆಷನ್ ಆಗಿದೆ, ಸೊ 50% ಆಯ್ತಾ, 30% ಆಯ್ತಾ, 40% ಆಯ್ತಾ, ಹ್ಮ್. ಆ ತರ ನಾವು ಲೆಕ್ಕ ಹಾಕ್ತೀವಿ. ಸೊ ಸ್ವಲ್ಪ ಮಟ್ಟಿಗೆ ಒಂದು ಹ್ಮ್. 10, 20, 30% ಎಲ್ಲ ಆದ್ರೆ ಹ್ಮ್. ಎಕ್ಸರ್ಸೈಸ್ ಮಾಡೋದ್ರಿಂದ, ಅಂದ್ರೆ ಸ್ವಲ್ಪ ರೆಸ್ಟ್ ಕೊಡೋದ್ರಿಂದ, ಹ್ಮ್. ಹ್ಮ್. ಪೇನ್ ಕಿಲ್ಲರ್ಗಳನ್ನ ಟ್ಯಾಬ್ಲೆಟ್ ಸ್ವಲ್ಪ ದಿವಸ ತಗೊಳ್ಳೋದ್ರಿಂದ, ಹ್ಮ್. ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಕೊಡೋದ್ರಿಂದ ಮೂಳೆಗಳನ್ನ ಗಟ್ಟಿ ಮಾಡ್ಕೊಳ್ಬಹುದು. ಹ್ಮ್. ಆದ್ರೆ ಜಾಸ್ತಿ ಇದ್ದಾಗ, ಮೋರ್ ದೆನ್ 50% ಕಂಪ್ರೆಷನ್ ಇದ್ದಾಗ, ಹ್ಮ್. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಸ್ವಲ್ಪ ದಿವಸಕ್ಕೆ ನೋವನ್ನು ಕಡಿಮೆ ಮಾಡ್ತದೆ. ಬಟ್ ಅದೇನ್ ಮಾಡ್ತದೆ, ಅದು ಅಕ್ಕಪಕ್ಕದ ಜಾಯಿಂಟ್ಗಳ ಮೇಲೆ ಸ್ಟ್ರೈನ್ ಬಿಡ್ತದೆ. ಹ್ಮ್. ಹ್ಮ್. ಹಾಗಾಗಿ ಮುಂದಕ್ಕೆ ಪೇನ್ಗಳು ಬರುವಂತ ಚಾನ್ಸಸ್ ಜಾಸ್ತಿ. ಹ್ಮ್. ಹ್ಮ್. ಸೊ ಅಂತ ಸಂದರ್ಭದಲ್ಲಿ ನಾವು ಯೂಶಲಿ ಮೊದಲೇ ನೋಡಿದ್ರೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಹ್ಮ್. ಅಥವಾ ಮೊದಲು ನೋಡಿಲ್ಲ ಆಮೇಲೆ ಪೇನ್ ಆದ್ಮೇಲೆ ಬಂದ್ರು ಅಂದ್ರೂ ಕೂಡ ಹ್ಮ್. ಹ್ಮ್. ಆವಾಗಲೂ ಸರ್ಜರಿ ಮಾಡಿ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.